ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ಸ್ಟನ್ ಹ್ಯೂಗಸ್ರವರ ಮದರ್ ಟು ಸನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಸಮರಿ ಹಾಗೂ ಈ ಒಂದು ಪದ್ಯದ ಒಂದು ಇನ್ನರ್ ಮೀನಿಂಗನ್ನು ಸಹ ಕಲಿಯೋಣ. ಈ ಒಂದು ಪದ್ಯದಲ್ಲಿ ಕವಿಯವರು ತಿಳಿಸಲು ಹೊರಟಿರ್ತಕ್ಕಂಥದ್ದು ಒಂದು ತಾಯಿ ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ, ಲೈಫ್ ಈಸ್ ಡಿಫಿಕಲ್ಟ್. ಲೈಫ್ ಅಂತಕ್ಕಂಥದ್ದು ಬಹಳ ಕಷ್ಟಗಳಿಂದ ಕೂಡಿದೆ. ಯಾವುದೇ ರೀತಿಯ ಕಷ್ಟಗಳು ಬಂದರೂ ಸಹ ಮೂವ್ ಫಾರ್ವರ್ಡ್, ನಾವು ಮುಂದೆ ಸಾಗಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಅಡೆತಡೆಗಳು ಬಂದರೂ ಸಹ ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗಬೇಕಾಗತ್ತೆ ಅಂತಕ್ಕಂತಹ ಒಂದು ಸಂದೇಶವನ್ನು ತಾಯಿ ಮಗನಿಗೆ ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಡಿಸ್ಕಷನನ್ನು ಮಾಡ್ತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ತಾಯಿ ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ, ವೆಲ್ ಸನ್, ಐ ವಿಲ್ ಟೆಲ್ ಯು, ಲೈಫ್ ಫಾರ್ ಮೀ ಆ್ಯಂಡ್ ಬೀನ್ ನೋ ಕ್ರಿಸ್ಟಲ್ ಸ್ಟೇರ್. ಇಲ್ಲಿ ತಾಯಿ ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ, ಐ ವಿಲ್ ಟೆಲ್ ಯು ಮೈ ಸನ್, ಮಗನೇ ನಾನು ನಿನಗೆ ಹೇಳ್ತಾ ಇದ್ದೇನೆ, ಲೈಫ್ ಫಾರ್ ಮೀ ಆ್ಯಂಡ್ ಬೀನ್ ನೋ ಕ್ರಿಸ್ಟಲ್ ಸ್ಟೇರ್. ಈ ಜೀವನ, ನನ್ನ ಜೀವನ ಅಷ್ಟು ಸುಲಭವಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೊಂದು ನೋ ಕ್ರಿಸ್ಟಲ್ ಸ್ಟೇರ್. ಕ್ರಿಸ್ಟಲ್ ಸ್ಟೇರ್ ಅಂದರೆ ಒಂದು ಈಸಿಯಾದಂತಹ ಮೆಟ್ಟಲುಗಳು, ಅಥವಾ ಒಂದು ಜೀವನದ ಆ ಮೆಟ್ಟಲಿಗೆ ಹೋಲಿಸಿದಾಗ ಈ ಸಾಹುಕಾರರು ಮತ್ತು ಉಳ್ಳವರು ಬಹಳ ತಮ್ಮ ಜೀವನವನ್ನು ಮೇಲೆ ಹೇರಿಸ್ತಾ ಹೋಗ್ತಾ ಇರ್ತಾರೆ. ಆದರೆ ನಾನು ಆ ರೀತಿಯಲ್ಲ, ನಾನೊಬ್ಬ ಕಪ್ಪು ಮಹಿಳೆ, ನಾನು ತುಂಬ ಬಡ ಮಹಿಳೆ, ನನಗೆ ನನ್ನ ಜೀವನ ಅಷ್ಟು ಮೆಟ್ಟಲುಗಳು ಅಷ್ಟು ಈಸಿಯಾಗಿರಲಿಲ್ಲ. ಅಂದರೆ ನಾನು ಅಷ್ಟು ಸುಲಭವಾಗಿ ಜೀವನದಲ್ಲಿ ಮೇಲೆ ಏರಲಿಲ್ಲ. ಇಲ್ಲಿ ತಾಯಿ ತನ್ನ ಮಗನಿಗೆ ಜೀವನದ ಬಗ್ಗೆ ಹೇಳಲು ಪ್ರಾರಂಭಿಸಿದಾಗ ಆ ಒಂದು ಕ್ರಿಸ್ಟಲ್ ಸ್ಟೇರ್ ಅಂತಕ್ಕಂಥದ್ದು, ಆ ಬೆಳ್ಳಿಯ ಮೆಟ್ಲು ಅನ್ಬೋದು, ಅಂದರೆ ಐಷಾರಾಮಿ ಸುಲಭವಾದ ಜೀವನ ಅಲ್ಲ ನಂದು ಅಂತ ತಾಯಿ ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ. ಅಂದರೆ ತನ್ನ ಮಗನಿಗೆ ಒಂದು ಪ್ರಾಕ್ಟಿಕಲ್ ವಾಸ್ತವವನ್ನು ಎದುರಿಸಲು ಸಿದ್ಧವಾಗುವಂತೆ ತಾಯಿ ಪ್ರೋತ್ಸಾಹಿಸುವಂತಹ ಮಾತುಗಳಾಗಿದೆ. ಜೀವನವು ಯಾವಾಗಲೂ ಸಹ ಸುಗಮವಾಗಿರೋದಿಲ್ಲ, ಈಸಿಯಾಗಿರೋದಿಲ್ಲ ಎಂಬುದನ್ನು ತಾಯಿ ತನ್ನ ಮಗನಿಗೆ ಹೇಳ್ತಾ, ಇಟ್ಸ್ ಹ್ಯಾಡ್ ಟ್ಯಾಕ್ಸ್ ಇನ್ ಇಟ್ ಆ್ಯಂಡ್ ಸ್ಪ್ಲಿಂಟರ್ಸ್ ಆ್ಯಂಡ್ ಬೋರ್ಡ್ಸ್ ಟೋರ್ನ್ ಅಪ್ ಆ್ಯಂಡ್ ಪ್ಲೇಸಸ್ ವಿತ್ ನೋ ಕಾರ್ಪೆಟ್ ಆನ್ ದ ಫ್ಲೋರ್ ಬೇರ್. ಅವರು ಹೇಳ್ತಾ ಇದ್ದಾರೆ, ಜೀವನದಲ್ಲಿ ನಾನು ಸುಲಭವಾಗಿ ಮೇಲೆ ಬರಲಿಲ್ಲಪ್ಪ, ನಾನು ತುಂಬ ಕಷ್ಟವನ್ನು ಪಟ್ಟಿದ್ದೇನೆ. ಆದರೆ ಇಲ್ಲಿ ಆ ಒಂದು ಜೀವನದಲ್ಲಿ ಬರಬೇಕಾದ್ರೆ ಮುಳ್ಳುಗಳಿರುತ್ತೆ, ಟ್ಯಾಕ್ಸ್ ಇನ್ ಇಟ್, ಆ ಜೀವನದಲ್ಲಿ ಮುಳ್ಳುಗಳಿರುತ್ತೆ, ಮತ್ತು ಸ್ಪ್ಲಿಂಟರ್ಸ್, ಆ ಒಂದು ಗಾಜಿನ ಚೂರುಗಳಿರುತ್ತೆ, ಆ ಬೋರ್ಡ್ಸ್ ಟೋರ್ನ್ ಅಪ್, ಆ ಅಲೆಗೆಗಳು, ಆ ಮೆಟ್ಟಲುಗಳು ಮುರಿದು ಹೋಗಿರುತ್ತವೆ, ಮತ್ತು ಅಲ್ಲಿ ಹಾಕಿರ್ತಕ್ಕಂತಹ ಒಂದು ಕಾರ್ಪೆಟ್ ಸಹ ಇರೋದಿಲ್ಲ, ಆ ಫ್ಲೋರ್ನ ಮೇಲೆ ಕಾರ್ಪೆಟ್ ಇಲ್ಲದೆ ಬರಿದಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ತಾಯಿ ತನ್ನ ಜೀವನದಲ್ಲಿನ ಕಷ್ಟಗಳನ್ನು ವಿವರಿಸಲು ಅವರಿಲ್ಲಿ ಮುಳ್ಳುಗಳು ಮತ್ತು ಆ ಗ್ಲಾಸ್ನ ಚೂರುಗಳು, ಮುರಿದ ಹಲಗೆಗಳು ಎಂಬತಕ್ಕಂಥ ಪದಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇವು ನೋವು ಮತ್ತು ಅವರ ಒಂದು ಕಷ್ಟಗಳು, ತೊಂದರೆಗಳನ್ನು ಹೇಳ್ತಾ ಇದೆ. ಹಾಸು ಅಂದರೆ ಆ ಒಂದು ಕಾರ್ಪೆಟ್ ಇಲ್ಲದ ನೆಲ, ಅಂದರೆ ನಮಗೆ ಒಂದು ಆಧಾರವಿಲ್ಲದ ಜೀವನ, ಬಡತನ ಮತ್ತು ಕಷ್ಟಕರವಾದಂತಹ ಪರಿಸ್ಥಿತಿಗಳನ್ನು ಈ ಒಂದು ಪದಗಳು ಹೇಳುತ್ತೆ. ತಾಯಿ ತನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು ಮಗನಿಗೆ ತಿಳಿಸುವ ಮೂಲಕ ಜೀವನದ ಈ ಒಂದು ಸವಾಲುಗಳು, ಈ ಕಷ್ಟಗಳನ್ನು ಎದುರಿಸೋದಕ್ಕೆ ಆ ಮಗನನ್ನು ಇಲ್ಲಿ ಸಿದ್ಧಪಡಿಸ್ತಾ ಇದ್ದಾಳೆ. ನಂತರ, ಬಟ್ ಆಲ್ ದ ಟೈಮ್ ಹ್ಯಾಸ್ ಬೀನ್ ಕ್ಲೈಂಬಿಂಗ್ ಆನ್ ಆ್ಯಂಡ್ ರೀಚಿಂಗ್ ಲ್ಯಾಂಡಿಂಗ್ಸ್ ಆ್ಯಂಡ್ ಟರ್ನಿಂಗ್ ಕಾರ್ನರ್ಸ್ ಆ್ಯಂಡ್ ಸಮ್ಟೈಮ್ಸ್ ಗೋಯಿಂಗ್ ಇನ್ ದ ಡಾರ್ಕ್ ವೇರ್ ದೇರ್ ಆ್ಯಂಡ್ ಬೀನ್ ನೋ ಲೈಟ್. ಈ ಒಂದು ಸಾಲಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಎಲ್ಲ ಸಮಯದಲ್ಲೂ ನಾನು ಏರ್ತಾನೇ ಇದ್ದೆ, ನಾನು ಮುಂದೆ ಹೋಗ್ತಾನೇ ಇದ್ದೆ, ನಾನು ತಲುಪಬೇಕಾಗಿರ್ತಕ್ಕಂಥ ಜಾಗಗಳನ್ನು ತಲುಪಿದೆ, ಮೂಲೆಗಳಲ್ಲಿ ಒಂದು ಕಾರ್ನರ್ಸಲ್ಲಿ ಟರ್ನಿಂಗನ್ನು ತಗೊಂಡೆ, ಕೆಲವು ಸಮಯ ಬೆಳಕಿಲ್ಲದೆ ಇರತಕ್ಕಂಥ ಕತ್ತಲೆಯಲ್ಲಿ ಸಹ ನಾನು ಮುಂದೆ ಹೋದೆ ಅಂತ. ಅಂದರೆ ಆ ತಾಯಿ ಹೇಳ್ತಾ ಇದ್ದಾರೆ, ಆ ತೊಂದರೆಗಳ ನಡುವೆ, ನನಗೆ ಬಂದಿರತಕ್ಕಂಥ ಕಷ್ಟಗಳ ನಡುವೆ ಕೂಡ ನಾನು ಮುಂದುವರೆದೆ, ಮುಂದೆ ಹೋಗ್ತಾನೇ ಇದ್ದೆ, ಏರುತ್ತಲೇ ಹೋದೆ, ಮತ್ತು ಆ ಸವಾಲುಗಳನ್ನು ಎದುರಿಸಿ ಮುಂದೆ ನಾನು ಸಾಗ್ತಾನೇ ಇದ್ದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಕತ್ತಲೆಯಲ್ಲಿ ನಡೆಯುವುದು ಅಂದರೆ ಕಷ್ಟಕರವಾದಂತಹ ಸಂದರ್ಭಗಳಲ್ಲಿ ನಾವು ಎದೆಗುಂದದೆ ಧೈರ್ಯದಿಂದ ಇರುವುದು ಅಂತಕ್ಕಂಥದ್ದು ಈ ಸಾಲುಗಳ ಅರ್ಥ ಆಗಿದೆ. ಎಂತಹ ಕಷ್ಟಗಳು ಬಂದರೂ ಸಹ
ಮುಂದುವರಿತಕ್ಕಂಥ ಧೈರ್ಯ, ಒಂದು ಶ್ರಮದ ಬಗ್ಗೆ ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಸೊ ಬಾಯ್, ಡೋಂಟ್ ಯು ಟರ್ನ್ ಬ್ಯಾಕ್, ಡೋಂಟ್ ಯು ಸೆಟ್ ಡೌನ್ ಆನ್ ದ ಸ್ಟೆಪ್ಸ್ ಕಾಸ್ ಯು ಫೈಂಡ್ಸ್ ಇಟ್ಸ್ ಕೈಂಡರ್ ಹಾರ್ಡ್. ಅಲ್ಲಿ ತಾಯಿ ಮಗನಿಗೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಮಗನೇ ನೀನು ಯಾವುದೇ ಸಮಯದಲ್ಲೂ ಸಹ ಟರ್ನ್ ಬ್ಯಾಕ್, ಹಿಂತಿರುಗಿ ನೋಡಬೇಡ, ಹಿಂತಿರುಗಿ ಹೋಗಬೇಡ, ಭಯಪಡಬೇಡ, ಹಿಂದಕ್ಕೆ ಹೆಜ್ಜೆಯನ್ನು ಇಡಬೇಡ. ನಿನಗೆ ಕಷ್ಟ ಅಂತ ಅನಿಸಿದಾಗ ಆ ಮೆಟ್ಟಲುಗಳ ಮೇಲೆ ಎಂದಿಗೂ ಸಹ ಕುತ್ಕೋಬೇಡ, ಅಲ್ಲೇ ನಿಲ್ಲಬೇಡ, ಅಲ್ಲಿಂದ ನೀನು ಮುಂದೆ ಸಾಗಬೇಕೇ ಹೊರತು ಹಿಂದಕ್ಕೆ ತಿರುಗಿ ಬರಬಾರದು, ಅಲ್ಲೇ ನಿಲ್ಲಬಾರದು ಅಂತ. ಅಂದರೆ ತಾಯಿ ಮಗನಿಗೆ ಎಂದೆಂದಿಗೂ ಹೋರಾಟವನ್ನು ಬಿಟ್ಟು ಕೊಡಬಾರದು ಅಂತ ಇಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಕಷ್ಟಗಳು ಬಂದಾಗ ಸುಮ್ಮನೆ ಕೂರಬಾರ್ದು, ನಾವು ಅವುಗಳನ್ನು ಹೆದರಿಸಿ ಮುನ್ನಡೀತಾ ಇರಬೇಕು. ತಾಯಿ ತನ್ನ ಮಗನಿಗೆ ಧೈರ್ಯವನ್ನು ತುಂಬಿ ಛಲದಿಂದ ಮುನ್ನಡೆಯುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಆ ಸೋಮಾರಿತನವನ್ನು ತ್ಯಜಿಸಬೇಕು, ಅಲ್ಲೇ ನಿಲ್ಲಬಾರದು, ನಾವು ಮುಂದುವರಿತಾನೆ ಇರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಡೋಂಟ್ ಯು ಫಾಲ್ ನೌ ಫಾರ್ ಐ ಸಿ ಸ್ಟಿಲ್ ಗೋಯಿಂಗ್ ಹನಿ, ಐಸ್ ಸ್ಟಿಲ್ ಕ್ಲೈಂಬಿಂಗ್ ಆ್ಯಂಡ್ ಲೈಫ್ ಫಾರ್ ಮೀ ಆ್ಯಂಡ್ ಬೀನ್ ನೋ ಕ್ರಿಸ್ಟಲ್ ಸ್ಟೇರ್. ಆಗ ತಾಯಿ ಹೇಳ್ತಾ ಇದ್ದಾರೆ, ಡೋಂಟ್ ಯು ಫಾಲ್ ನೌ, ನೀನು ಹೀಗೆ ಬೀಳಬೇಡ, ಏಕೆಂದರೆ ನಾನು ಇನ್ನೂ ಹೋಗ್ತಾ ಇದ್ದೇನೆ. ಐ ಆಮ್ ಸ್ಟಿಲ್ ಗೋಯಿಂಗ್ ಹನಿ, ಮಗನೇ ನಾನು ಇನ್ನೂ ಸಹ ಮುಂದುವರಿತಾ ಇದ್ದೇನೆ, ನಾನಿನ್ನೂ ಆ ಜೀವನದಲ್ಲಿ ಹೇರ್ತಾನೇ ಇದ್ದೇನೆ, ಆ ಕಷ್ಟಗಳನ್ನು ನಾನು ಮೆಟ್ಟು ನಿಂತು ಮುಂದೆ ಹೋಗ್ತಾನೇ ಇದ್ದೇನೆ. ನನ್ನ ಜೀವನ ಆ ರೀತಿಯ ಸುಲಭವಾದ ಮೆಟ್ಟಿಲುಗಳಲ್ಲ, ಐಷಾರಾಮಿಯಾದಂಥ ಜೀವನವಲ್ಲ. ನಾನು ಸುಲಭವಾಗಿ ಮುಂದೆ ಹೋಗೋಕ್ಕೆ ನನ್ನ ಜೀವನ ಒಂದು ಬೆಳ್ಳಿಯ ಮೆಟ್ಟಿಲುಗಳಂತೆ ಇಲ್ಲ. ಇಲ್ಲಿ ತಾಯಿ ತನ್ನ ಮಗನಿಗೆ ಮತ್ತೆ ಧೈರ್ಯ ತುಂಬುತ್ತಾ ಹೇಳ್ತಾ ಇದ್ದಾಳೆ, ನಾನು ಕಷ್ಟಗಳನ್ನು ಎದುರಿಸಿ ಹೇಗೆ ಮುಂದುವರಿತಾ ಇದ್ದೇನೆ ಅಂತಕ್ಕಂಥದ್ದನ್ನು ನೆನಪಿಸ್ತಾ ಇದ್ದಾಳೆ. ಜೀವನ ಸುಲಭವಾಗಿಲ್ಲದೆ ಇದ್ದರೂ ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ತಾಯಿ ಹೇಳ್ತಾ ಇದ್ದಾರೆ. ತನ್ನ ಅನುಭವಗಳ ಮೂಲಕ ಮಗನಿಗೆ ಪ್ರೇರಣೆಯನ್ನು ನೀಡುತ್ತಾ ಈ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಎದುರಿಸಿ ಮುಂದೆ ನಡಿಬೇಕು ಅಂತ ಹೇಳಿ ಹುರಿದುಂಬಿಸ್ತಾ ಇದ್ದಾರೆ. ಆ ಕೊನೆಯ ಸಾಲನ್ನು ನೋಡಿ, ಲೈಫ್ ಫಾರ್ ಮೀ ಆ್ಯಂಡ್ ಬಿ ನೋ ಕ್ರಿಸ್ಟಲ್ ಸ್ಟೇರ್. ಇಲ್ಲಿ ಕ್ರಿಸ್ಟಲ್ ಸ್ಟೇರ್ ಅಂದಾಗ ಆ ಒಂದು ರೀತಿಯ ಐಷಾರಾಮಿ ಮೆಟ್ಟಲುಗಳು, ಒಂದು ಈಸಿಯಾಗಿ ಮುಂದೆ ಹತ್ತಕ್ಕೆ ಬೇಕಾಗಿರ್ತಕ್ಕಂಥ ಮೆಟ್ಟಲುಗಳು ಅಂತಕ್ಕಂಥದ್ದನ್ನು ಹೇಳುತ್ತೆ. ಆದರೆ ಆಕೆ ತನ್ನ ಜೀವನ ಆ ರೀತಿ ಕ್ರಿಸ್ಟಲ್ ಸ್ಟೇರ್ಸ್ ಥರ ಇಲ್ಲ, ತುಂಬ ಕಷ್ಟಗಳನ್ನು ಅನುಭವಿಸಿ ನಾನು ಮುಂದೆ ಬರ್ತಾ ಇದ್ದೇನೆ. ಜೀವನ ಅಂತಕ್ಕಂಥದ್ದು ಹೀಗಿರುತ್ತೆ, ಕಷ್ಟಗಳನ್ನು ಎದುರಿಸಿ ನಾವು ಮುಂದೆ ಸಾಗಬೇಕು, ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ಲಬಾರದು, ಎದೆಗುಂದಬಾರದು, ಹಿಂದಕ್ಕೆ ಬರಬಾರದು ಅಂತ ತನ್ನ ಮಗನಿಗೆ ಜೀವನದ ಮಹತ್ವ ಮತ್ತು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯ, ಛಲವನ್ನು ಒಂದು ಪ್ರೇರೇಪಿಸುತ್ತಾ ಈ ಸಾಲುಗಳನ್ನು ತಾಯಿ ಮಗನಿಗೆ ತಿಳಿಸ್ತಾ ಇದ್ದಾರೆ. ಈ ಪದ್ಯದ ಮೂಲಕ ಲಾಂಗ್ಸ್ಟನ್ ಹ್ಯೂಗಸ್ರವರು ಸಹ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಈ ಅಡೆತಡೆಗಳನ್ನು ನಾವು ಮೆಟ್ಟಿ ನಿಂತು ಮುಂದೆ ಸಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೈ ಡಿಯರ್ ಆಲ್, ಇದು ಕನ್ನಡದ ಸಾರಾಂಶ ಆಗಿದೆ. ಐ ಹೋಪ್ ಯು ಲೈಕ್ಡ್ ಇಟ್. ಸೊ ಇದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.